Namaste, dear trainees. Welcome to Industrial Training Institute. Today, start the TRAC Trade Introduction class. TRAC ಅಂದರೆ ಲಾಂಗ್ ಫಾರಮ್ ಟೆಕ್ನಿಷಿಯನ್ ಇನ್ ರಿಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನಿಂಗ್. ಇಲ್ಲಿ ರಿಫ್ರಿಜರೇಷನ್ ಒಂದು ಪದ ಇದೆ. ಇದೇ ಮೋಸ್ಟ್ ವ್ಯಾಲ್ಯೂಯಬಲ್ ಟ್ರೇಡ್ ವರ್ಡ್. ಈ ಟ್ರೇಡ್ನಲ್ಲಿ ಏನನ್ನು ಮಾಡ್ತೀವಿ ಅನ್ನೋದನ್ನು ಸಿಂಪಲ್ಲಾಗಿ ತಿಳಿದುಕೊಳ್ಳೋಣ. ನಾವು ನಮ್ಮ ಮನೆಗಳಲ್ಲೇ ಆಗಲಿ ಎಲ್ಲೇ ಆಗಲಿ ಟೆಂಪರೇಚರನ್ನು ರೈಸ್ ಮಾಡಬೇಕು ಅಂದರೆ ತುಂಬ ಈಸಿಯಾಗಿ ಮಾಡ್ತೀವಿ. ಏನಿಲ್ಲ, ಸಿಂಪಲ್ಲಾಗಿ ಬೆಂಕಿ ಹಚ್ಚಿಬಿಟ್ರೆ ಸಾಕು, ಟೆಂಪರೇಚರ್ ರೈಸ್ ಆಗಿಬಿಡುತ್ತೆ. ಅದೇ ಕೂಲ್ ಮಾಡ್ರಯ್ಯ ಅಂದರೆ ಯಾರ ಕೈಯಲ್ಲೂ ಆಗೋದಿಲ್ಲ. ಅಂದರೆ ಕೂಲಿಂಗನ್ನು ಮಾಡಬೇಕು ಅಂದರೆ RAC ಸೆಕ್ಟರ್ಗೆ ಬಂದರೆ ಮಾತ್ರ ಸಾಧ್ಯ. ಹಾಗಾಗಿ ಈ RAC ಸೆಕ್ಟರ್ TRAC ಟ್ರೇಡ್ ಇಲ್ಲಿ ಯಾವ ರೀತಿ ಕೂಲಿಂಗ್ ಮಾಡಬೇಕು ಅನ್ನುವುದೇ TRAC ಟೆಕ್ನಿಷಿಯನ್ ಇನ್ ರಿಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನಿಂಗ್. ಅಂದರೆ ಕೂಲಿಂಗನ್ನು ನಾವು ಹೇಗೆ ಮಾಡಬೇಕು, ಕೂಲಿಂಗನ್ನು ಹೇಗೆ ಮಾಡಬಹುದು? ಮುಖ್ಯವಾಗಿ ನಾವು ಕೂಲಿಂಗನ್ನು ಎರಡು ರೀತಿಯಲ್ಲಿ ನಾವು ಮಾಡಬಹುದು. ಒಂದು ನ್ಯಾಚುರಲ್ ಆಗಿ, ಇನ್ನೊಂದು ಆರ್ಟಿಫಿಷಿಯಲ್ ಆಗಿ. ನ್ಯಾಚುರಲ್ ಆಗಿ ನಾವು ಕೂಲಿಂಗನ್ನು ನಾವು ಮಾಡೋದು ನಮಗೆ ಸಫಿಷಿಯೆಂಟ್ ಆಗೋದಿಲ್ಲ. ಯಾಕೆಂತಂದ್ರೆ ನ್ಯಾಚುರಲ್ ಅಂತ ಅಂದಾಗ ಎನ್ವೈರ್ಮೆಂಟಲ್ಲಿ ನಮಗೆ ಕೂಲಿಂಗು ನಮಗೆ ಅತಿ ಹೆಚ್ಚಾಗಿ ನಮಗೆ ಸಿಗೋದಿಲ್ಲ. ಕೂಲಿಂಗ್ ನಮಗೆ ಸಿಗೋದು ಕೇವಲ ಹಿಮಾಲಯ ಪರ್ವತ ಅಂದರೆ ಮೌಂಟ್ ಎವರೆಸ್ಟ್, ಆ ಒಂದು ಸರೌಂಡಿಂಗಲ್ಲಿ ಅಷ್ಟೇ ನಮಗೆ ಕೂಲಿಂಗ್ ಸಿಗುತ್ತೆ. ಆದರೆ ಅಲ್ಲಿಯ ಜನಗಳಿಗೆ ಆಗಲಿ ಯಾರಿಗೆ ಆಗಲಿ ಆ ಕೂಲಿಂಗು ಅಗತ್ಯ ಇಲ್ಲ ಅವರಿಗೆ. ಆದರೆ ನಮಗೆ ಕೂಲಿಂಗನ ಅಗತ್ಯ ಸಾಕಷ್ಟು ರೀತಿಯಲ್ಲಿದೆ. ಹಾಗಾಗಿ ಆ ಕೂಲಿಂಗನ್ನು ನಾವು ಥ್ರೂಔಟ್ ವರ್ಲ್ಡಲ್ಲಿ ಎಲ್ಲರೂ ಅದನ್ನು ಪಡ್ಕೊಳ್ಬೇಕಾಗುತ್ತೆ. ಅದರ ಅಗತ್ಯ ಇವತ್ತೆಲ್ಲರೂ ಕೂಡ ಎಸೆನ್ಷಿಯಲ್ ಆಗಿದೆ. ಅಂದರೆ ಈಗ ರಿಫ್ರಿಜರೇಷನ್ ಅಂತ ಅಂದರೆ ಏನು? ರಿಫ್ರಿಜರೇಷನ್ ಅನ್ನುವುದು ಬ್ರಾಂಚ್ ಆಫ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ದ ಪ್ರೋಸೆಸ್ ಆಫ್ ರೆಡ್ಯೂಸಿಂಗ್ ಆ್ಯಂಡ್ ಮೇಂಟೈನಿಂಗ್ ದ ಟೆಂಪರೇಚರ್ ಆಫ್ ಎ ಸ್ಪೇಸ್ ಆರ್ ಮೆಟೀರಿಯಲ್ ಬಿಲೋ ದ ಸರೌಂಡಿಂಗ್ ಟೆಂಪರೇಚರ್ ಇನ್ ಎ ಫಿಕ್ಸ್ಡ್ ಬೌಂಡ್ರಿ. ಫಿಕ್ಸ್ಡ್ ಬೌಂಡ್ರಿ ಅಂತ ಅನ್ನೋದು ಇಂಪಾರ್ಟೆಂಟು. ಯಾಕೆ ಅಂತ ಅಂದರೆ ನೇಚರು ತುಂಬ ದೊಡ್ಡದಾಗಿದೆ. ಇಡೀ ನೇಚರ್ಗೆ ನಾವು ಕೂಲಿಂಗನ್ನು ಮಾಡಬೇಕು ಅಂದ್ರೆ ಆಗೋದಿಲ್ಲ. ನಮಗೆ ಎಲ್ಲಿ ರಿಕ್ವೈರ್ಮೆಂಟ್ ಇದೆ ಅಲ್ಲಿ ನಾವು ಕೂಲಿಂಗನ್ನು ನಾವು ಮಾಡ್ಕೋಬೇಕಾಗುತ್ತೆ. ಮತ್ತೆ ನಾವು ಏನೇನನ್ನ ಕೂಲ್ ಮಾಡ್ಬೋದು ಅಂದರೆ ಒಂದು ಸ್ಪೇಸ್ ಅಥವಾ ಮೆಟೀರಿಯಲ್. ಸ್ಪೇಸಲ್ಲಿ ನಾವು ಲಿವಿಂಗನ್ನು ನಾವು ಮಾಡ್ಬೋದು, ಅದನ್ನು ನಾವು ಕೂಲಿಂಗನ್ನು ಮಾಡ್ಬೋದು. ಅಲ್ಲಿ ನಾವು ಕೂಲಿಂಗನ್ನು ಮಾಡ್ಕೊಳ್ತೀವಿ. ಅಂದರೆ ಈ ಒಂದು ರಿಫ್ರಿಜರೇಷನ್ ಅಂತ ಅನ್ನೋದು ಒಂದು ಬ್ರಾಂಚ್ ಆಫ್ ಸೈನ್ಸ್, ಮತ್ತೆ ಇದು ಪ್ರೋಸೆಸ್ಸು. ಈ ಪ್ರೋಸೆಸ್ಸಲ್ಲಿ ಏನಾಗುತ್ತೆ ಅಂತ ಅಂದರೆ ಟೆಂಪರೇಚರನ್ನು ನಾವು ಕಡಿಮೆ ಮಾಡ್ತೀವಿ. ಆ ಟೆಂಪರೇಚರನ್ನು ಯಾವುದಕ್ಕೆ ಕಡಿಮೆ ಮಾಡ್ತೀವಿ ಅಂದರೆ ಸ್ಪೇಸು ಅಥವಾ ಮೆಟೀರಿಯಲ್ಲು. ಅದು ಎಲ್ಲಿ ಅಂದರೆ ಫಿಕ್ಸ್ಡ್ ಬೌಂಡ್ರಿನಲ್ಲಿ ಆಗುತ್ತೆ. ಯಾಕೆಂದರೆ ಫಿಕ್ಸ್ಡ್ ಬೌಂಡ್ರಿನ ನಾವು ಫಿಕ್ಸ್ ಮಾಡ್ಕೊಳ್ಳಿಲ್ಲ ಅಂದರೆ ನಾವು ಟೆಂಪರೇಚರನ್ನು ಕೂಲಿಂಗನ್ನು ನಾವು ಮಾಡೋಕ್ಕಾಗಲ್ಲ. ಒಂದು ಟೆಂಪರೇಚರು ಆ ಒಂದು ಫಿಕ್ಸ್ಡ್ ಬೌಂಡ್ರಿನಲ್ಲಿ ಎಷ್ಟು ಯಾವ ಇದರಲ್ಲಿ ಇರಬೇಕು ಅಂತ ಅನ್ನೋದನ್ನು ನಾವು ಫಿಕ್ಸ್ ಮಾಡಿಕೊಂಡು ಮಾಡಬೇಕು. ಹಾಗಾದರೆ ಈ ಒಂದು ರಿಫ್ರಿಜರೇಷನ್ ಯೂಸರ್ಸ್ ನಮಗೆ ಎಲ್ಲೆಲ್ಲ ಆಗುತ್ತೆ, ಇದರ ಅಪ್ಲಿಕೇಶನ್ಸ್ ಏನು ಅಂತ ಅನ್ನೋದನ್ನು ಒಂದೊಂದಾಗಿ ನಾವು ನೋಡೋಣ. ಫಸ್ಟ್ ಒನ್, ಏರ್ ಕಂಡೀಷನಿಂಗ್ ಇನ್ ಬಿಲ್ಡಿಂಗ್, ಹಾಸ್ಪಿಟಲ್ಸ್, ಹೋಟೆಲ್, ಆಫೀಸ್, ರೆಸಿಡೆನ್ಸಿ, ರೆಸ್ಟೋರೆಂಟ್, ಸಿನಿಮಾ ಹಾಲ್, ಆಡಿಟೋರಿಯಂ, ಎಕ್ಸೆಟ್ರಾ. ಎರಡನೆಯದಾಗಿ ಏರ್ ಕಂಡೀಷನಿಂಗ್ ಇನ್ ಟ್ರಾನ್ಸ್ಪೋರ್ಟೇಷನ್ ಫ್ರಮ್ ಕಾರ್, ಬಸ್, ರೈಲ್, ಏರೋಪ್ಲೇನ್, ಶಿಪ್, ರಾಕೆಟ್. ಥರ್ಡ್ ಒನ್, ಐಸ್ ಮ್ಯಾನುಫ್ಯಾಕ್ಚರಿಂಗ್. Fourth one, cold drinking water. Fifth one,
cold storage. Sixth one, petroleum refineries. Seventh one, ice cream manufacturing. Eighth one, dairies. Ninth one, distilleries. 10th one, earth mining works. 11th one, metallurgical work. 12th one, industry like medicine, chemical, rubber, film, textile, paper, steel manufacturing, ಎಕ್ಸೆಟ್ರಾ. ಅಂದರೆ ಇಂಡಸ್ಟ್ರಿಗಳಲ್ಲೆಲ್ಲ ಇಂಡಸ್ಟ್ರೀಸ್ಗಳಲ್ಲಿ ಇವತ್ತು ನಮಗೆ ಅತ್ಯಂತ ಅಗತ್ಯ ಇದೆ. ಅಂದರೆ ಇವತ್ತಿನ ದಿನ ಈ ಒಂದು ರಿಫ್ರಿಜರೇಷನ್ ಪ್ರೋಸೆಸ್ ಅಂತ ಅನ್ನೋದು ಅತ್ಯಂತ ಮನುಷ್ಯನಿಗೆ ಅತ್ಯಂತ ಅಗತ್ಯ ಇದೆ ಥ್ರೂಔಟ್ ವರ್ಲ್ಡ್ ಅಲ್ಲಿ. ಯಾಕೆಂದ್ರೆ ಟೆಂಪರೇಚರು ಭೂಮಿನಲ್ಲಿ ಡೇ ಬೈ ಡೇ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ನಾವು ಲಿವಿಂಗ್ ಅನ್ನ ಮಾಡಬೇಕು ಅಂದ್ರೆ ಆ ಟೆಂಪರೇಚರ್ ಲಿವಿಂಗ್ ಮಾಡಕ್ ಆಗೋದಿಲ್ಲ. ನಮಗೆ ಲಿವಿಂಗಿಗೆ ಬೇಕಾಗಿರತಕ್ಕಂಥ ಟೆಂಪರೇಚರು ಸುಮಾರು 21 24 ಗುಡ್ ಒಂದು ಟೆಂಪರೇಚರ್ ನಾವು ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. ಆ ಮೇಂಟೈನ್ ಅನ್ನು ಮಾಡ್ಕೋಬೇಕು ಅಂದಾಗ ನಾವು ನ್ಯಾಚುರಲ್ ಆಗಿ ನಾವು ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾವು ಆರ್ಟಿಫಿಷಿಯಲ್ ಆಗಿ ನಾವು ಕ್ರಿಯೇಟ್ ಅನ್ನು ಮಾಡ್ಕೋಬೇಕಾಗುತ್ತೆ. ಅದರಲ್ಲಿ ಮನುಷ್ಯನ ಲಿವಿಂಗಿಗೆ ಇದು ಅತ್ಯಂತ ಅಗತ್ಯ ಇದೆ. ಅದರ ಜೊತೆಗೆ ಇವತ್ತು ಒಂದು ಮನುಷ್ಯನ ಆಧುನಿಕತೆಯ ಒಂದು ಕೈಗಾರಿಕೆಗಳಲ್ಲಿ ಈ ಒಂದು ಏರ್ ಕಂಡೀಷನಿಂಗ್ ಅಂತ ಅನ್ನೋದು ಅತ್ಯಂತ ಅಗತ್ಯ ಇದೆ.